ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಗ್ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಚಿಕನ್ ಚಾಪ್ಸ್ ಅಷ್ಟೇ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೂ ಡಿಫ್ರೆಂಟ್ ರೆಸಿಪಿ ಕೂಡ ಹೌದು. ಆಲ್ಮೋಸ್ಟ್ ಎಲ್ಲ ಥರ ಎಗ್ ಕರಿ ನಾವು ಮಾಡಿರ್ತೀವಿ. ಇದು ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಈ ರೆಸಿಪಿಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 3 ಟೊಮ್ಯಾಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ, 4 ಈರುಳ್ಳಿ ತೊಗೊಂಡಿದ್ದೀನಿ, ಖಾರ ಇದೆ ಮೆಣಸಿಕಾಯಿ. ಸೊ ಹಾಗಾಗಿ ನಾನು 6 ಮೆಣಸಿಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಶುಂಠಿ ಹಾಗೂ ಬೆಳ್ಳುಳ್ಳಿ, ಶುಂಠಿಯ 2ರಷ್ಟು ಕ್ವಾಂಟಿಟಿಯಲ್ಲಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಈಗ ಈ ಎಲ್ಲದನ್ನ ಹುರ್ಕೋಬೇಕು. ಸೊ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಒಂದು ಮಸಾಲ ಐಟಮ್ಸ್ನ ಹುರ್ಕೊಳ್ಳೋಣ. ಈ ಒಂದು ಚಾಪ್ಸ್ ಟೇಸ್ಟ್ ಬರೋದೇ ಇದು ಹುರಿದ್ಬಿಟ್ಟು ನಾವು ಮಸಾಲ ಮಾಡೋದ್ರಿಂದನೇ ಇದು ಚಾಪ್ಸ್ ಅಂತ ಅಂತೀವಿ ನಾವು ಇದಕ್ಕೆ. ಸೊ ಇದನ್ನೆಲ್ಲ ಹುರ್ಕೊಳ್ಳೋಣ. ಶುಂಠಿಯ ಅರ್ಧದಷ್ಟು ಬೆಳ್ಳುಳ್ಳಿನ ನಾನು ತೊಗೊಂಡಿದ್ದೀನಿ. ಎಲ್ಲ ಈಗ ತೋರಿಸಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ಹುರ್ಕೊಂಬಿಡೋಣ. ಇದೆಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಸೊ ನಾನಿಲ್ಲಿ ಖಾರಕ್ಕೆ ಈ ಮೆಣಸಿಕಾಯಿ ಇದೆಲ್ಲ ತುಂಬಾ ಖಾರ ಇರುತ್ತೆ. ಸೊ ನೀವು ಕೂಡ ಅಷ್ಟೇ ಖಾರ ನೋಡ್ಕೊಂಬಿಟ್ಟು ಮೆಣಸಿಕಾಯಿ ತೊಗೊಳ್ಳಿ. ಇದರಲ್ಲಿ ಮೆಣಸಿಕಾಯೇ ಯೂಸ್ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಲಿ ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗಲಿ ಅಲ್ಲಿವರೆಗೂ ಹುರ್ಕೊಳ್ಳೋಣ. ನಾನಿಲ್ಲಿ 4 ಕಟ್ ಮಾಡಿಟ್ಟಿರ್ತಕ್ಕಂಥ ಈರುಳ್ಳಿ ತೊಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ನಂತರ ಟೊಮ್ಯಾಟೊ ಕೂಡ ಅಷ್ಟೇ ನಾವು ಇದರಲ್ಲೇ ಹುರ್ಕೋಬೇಕು. ಫಸ್ಟ್ ಇದೆಲ್ಲ ಫ್ರೈ ಆಗಿಬಿಡಲಿ. ಇನ್ನೊಂದು 5 ಮಿನಿಟ್ಸ್ ಆಗಬೇಕಿದು. ಸೊ ಆನಿಯನ್ ಎಲ್ಲ ಸ್ವಲ್ಪ ಲೈಟ್ ಬ್ರೌನ್ ಆಗಿದೆ. ಇವಾಗ ನಾನು ಕಟ್ ಮಾಡಿಟ್ಟಿರ್ತಕ್ಕಂಥ 3 ಟೊಮ್ಯಾಟೋಸ್ನ ಕೂಡ ಒಟ್ಟಿಗೆ ಹುರ್ಕೋತೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಕೂಡ ಸೊಪ್ಪು ಕೂಡ ಅಷ್ಟೇ, ಕೊತ್ತಂಬರಿ ಜೊತೆ ಪುದೀನ ಇದ್ದರೆ ಪುದೀನೂ ತೊಗೊಳ್ಳಿ, ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಇದು ಒಂದು 5 ನಿಮಿಷಗಳ ಕಾಲ ಹುರ್ಕೊಳ್ಳೋಣ. ಟೊಮ್ಯಾಟೊ ಕೂಡ ಒಂದು 5 ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ಕಾಜು ಮತ್ತು ಬಾದಾಮಿ, ಗೋಡಂಬಿ ಬಾದಾಮಿ, ಒಂದು 6 ಬಾದಾಮಿ 6 ಗೋಡಂಬಿ ತೊಗೊಂಡಿದ್ದೀನಿ. ಜಸ್ಟ್ ಬಿಕಾಸ್ ಈ ಒಂದು ಗ್ರೇವಿಯ ಒಂದು ಥಿಕ್ನೆಸ್ ಬರಲಿ ಹಾಗೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ನಾನು ಆಯಿಲಲ್ಲಿ ಒಂದು 2 ಮಿನಿಟ್ಸ್ ಟೊಮ್ಯಾಟೊ ಜೊತೆ ಫ್ರೈ ಆಗ್ಲಿಕ್ಕೆ ಬಿಡ್ತೀನಿ. ನಂತರ ಸೊಪ್ಪಲ್ಲಿ ಸ್ವಲ್ಪ ಮೆಂತೆ ಕೂಡ ನೀವು ಯೂಸ್ ಮಾಡ್ಕೋಬೋದು, ಸ್ವಲ್ಪನೇ, ಬಿಕಾಸ್ ಮಿಕ್ಸಿ ಮಾಡೋದ್ರಿಂದ. ಹಾಗೂ ಪುದೀನ ಕೂಡ ಬೆಸ್ಟ್, ಚೆನ್ನಾಗಿರುತ್ತೆ ಫ್ಲೇವರ್, ಯೂಸ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡು ಹುರ್ಕೊಳ್ಳಿ. ಲಾಸ್ಟ್ ಫೈನಲ್ ಸ್ಟೆಪ್ಪಲ್ಲಿ ಜಸ್ಟ್ 1 ಮಿನಿಟ್ ಮಾತ್ರ ಈ ಸೊಪ್ಪನ್ನ ಹುರ್ಕೊಳ್ಳೋಣ. ಸೊ ಎಲ್ಲದೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಸಾಕು. ಇಷ್ಟು ಈ ರೀತಿ ಬೆಂದಿದ್ರೆ ಸಾಕಾಗುತ್ತೆ. ಸೊ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಟ್ಕೊಳ್ಳೋಣ. ಸೊ ಈ ಒಂದು ಮಸಾಲ ಪೇಸ್ಟ್ ಕೂಡ ರೆಡಿ ಇದೆ.
ಚಾಪ್ಸ್ ಪೇಸ್ಟ್. ನಂತರ ಒಂದು ಬಾಣಲಿಯಲ್ಲಿ ಯಾವುದರಲ್ಲಿ ನಾನು ಸೊಪ್ಪೆಲ್ಲ ಹುರ್ಕೊಂಡಿದ್ನಲ್ಲ ಅದರಲ್ಲೇ ಒಂದು 2 ಚಮಚದಷ್ಟು, ಈ ಚಮಚದಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ. ಇದು ಒಂದು ಗ್ರೇವಿಗೆ ಒಗ್ಗರಣೆ ಹಾಕ್ತಾ ಇರೋದು. ಸೊ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಂತರ ಇದಕ್ಕೆ ಬೇಕಾಗಿರ್ತಕ್ಕಂಥ ಡ್ರೈ ಮಸಾಲ ಪೌಡರ್ಸ್, ಪೆಪ್ಪರ್ ಪೌಡರ್, ಅರಿಶಿನ, ಧನಿಯಾ ಪೌಡರ್, ಸ್ವಲ್ಪ ಎಗ್ ಮಸಾಲ ಪೌಡರ್, ಸ್ವಲ್ಪ ಕಸೂರಿ ಮೇಥಿ ಕೂಡ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಆಯಿಲೆಲ್ಲ ಚೆನ್ನಾಗಿ ಬ್ರೌನ್ ಆಗಿದೆ. ನಂತರ ಇದರಲ್ಲಿ ನಾವು ಎಲ್ಲ ಒಂದು ಡ್ರೈ ಮಸಾಲ ಪೌಡರ್ಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ಲೇಮ್ ಕಮ್ಮಿ ಇರಲಿ, ಅಥವಾ ಆಯಿಲ್ ತುಂಬ ಕಾದಿದೆ ಅಂದರೆ ಫ್ಲೇಮ್ ಆಫ್ ಮಾಡಿ ಕೂಡ ನೀವು ಹಾಕ್ಕೋಬೋದು. ಬಿಕಾಸ್ ಇದೆಲ್ಲ ಸೀದೋಗ್ಬಿಡತ್ತೆ, ಆ ಥರ ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನೆಲ್ಲ ಹಾಕ್ಕೋಬೇಕು. ಅದು ಫ್ರೈ ಆದ ನಂತರ ನಾವು ಆಲ್ರೆಡಿ ರುಬ್ಬಿಟ್ಟಿರ್ತಕ್ಕಂಥ ಪೇಸ್ಟನ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಇವಾಗ ಉಪ್ಪು ಹಾಕಿದ್ದೀನಿ ನಾನು. ಇದೆಲ್ಲ ಆಯಿಲ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಅಟ್ಲೀಸ್ಟ್ ಒಂದು 10 ಮಿನಿಟ್ಸ್ ಕುಕ್ ಆಗಲಿ. ಈ ಒಂದು ಗ್ರೇವಿ ಮೇಲ್ಗಡೆ ಆಯಿಲೆಲ್ಲ ಬರಬೇಕು, ಅವಾಗ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ಒಂದು 5 ನಿಮಿಷಗಳ ಕಾಲ ಒಂದು ಲಿಡ್ನ ನಾನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಈಗ ನೋಡ್ತಾ ಇರ್ಬೋದು ಆಯಿಲ್ ಬಿಟ್ಕೊಂಡಿದೆ, ಇದು ಗ್ರೇವಿ ಆಗಿದೆ ಅಂತ ಅರ್ಥ. ಇವಾಗ ನಮಗೆ ವಾಟರ್ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನಾವು ನೋಡ್ಕೊಂಡ್ಬಿಟ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳೋಣ, ಒಳ್ಳೆ ಫ್ಲೇವರ್ಗೋಸ್ಕರ ಅಷ್ಟೇ. ಸ್ವಲ್ಪ ನೀರು ಕೂಡ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. 1 ಕಪ್ಪಿನಷ್ಟು ನೀರನ್ನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಗಟ್ಟಿ ಗ್ರೇವಿ ಇದ್ರೇ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಇದು ಕೂಡ ಒಂದು 10 ನಿಮಿಷಗಳ ಕಾಲ ಕುಕ್ ಆಗಬೇಕು. ಮೇಲ್ಗಡೆ ಆಯಿಲೆಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಆಗಲಿ ಚೆನ್ನಾಗಿ. ಒಂದು ಲಿಡ್ನ ಕ್ಲೋಸ್ ಮಾಡಿಟ್ಬಿಡಿ. ಇವಾಗ ಗ್ರೇವಿ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಮೊಟ್ಟೆನ ಇದರಲ್ಲಿ ಒಡೆದು ಹಾಕ್ಕೊಳ್ಳೋಣ. ಬೇಯಿಸಿದ ಮೊಟ್ಟೆ ಕೂಡ ತೊಗೋಬೋದು, ಬಟ್ ಈ ಚಾಪ್ಸಲ್ಲಿ ಈ ರೀತಿ ಡೈರೆಕ್ಟಾಗಿ ಗ್ರೇವಿಯಲ್ಲಿ ಮೊಟ್ಟೆ ಒಡೆದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ರೀತಿನೇ ಮಾಡ್ಕೊಳ್ಳಿ. ಬೇಯಿಸಿದ್ದು ಹಾಕೋದ್ರಿಂದ ಆ ಒಂದು ಫ್ಲೇವರ್ ಇದರಲ್ಲಿ ಹೋಗಲ್ಲ, ಹಾಗೆ ಟೇಸ್ಟ್ ಕೂಡ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಸೊ ಈ ರೀತಿನೇ ಮಾಡಿಕೊಂಡ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ಸೊ ಎಷ್ಟು ಮೊಟ್ಟೆ, ಒಂದು 5-6 ಮೊಟ್ಟೆ ನಾನು ಇದರಲ್ಲಿ ಒಡೆದು ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಬೇಕು ಮೊಟ್ಟೆ ಇದರಲ್ಲಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗೆಲ್ಲ ಒಡೆದು ಹಾಕಿದ್ಮೇಲೆ.
ಮಿನಿಟ್ಸ್ ಆಯಿತು. ಇವಾಗ ನೋಡಿ ಪರ್ಫೆಕ್ಟಾಗಿ ಎಗ್ ಕೂಡ ಬೆಂದಿದೆ. ಎಗ್ ಚಾಪ್ಸ್ ರೆಡಿ ಆಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಮುದ್ದೆ ಜೊತೆ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.